ಅಷ್ಟೆಲ್ಲ ಮೆಷಿನರಿ ಇದೆ ಅವ್ರಿಗೆ. ಅದೆಂತದೋ ಒಂದು ಟಾಸ್ಕ್ ಫೋರ್ಸ್ ಅಂತಿದೆ, ಅದಕ್ಕೆ ಹೊಸ ಸ್ಕಾರ್ಪಿಯೋ ಜೀಪ್ ಕೊಟ್ಟಿದ್ದಾರೆ. 300 ಲೀಟರ್ ಡೀಸೆಲ್ ಪ್ರತಿ ದಿವಸ ಹಾಕಿಸ್ತಾರೆ. ಅದು ಎಲ್ಲಿ ಓಡಾಡುತ್ತಪ್ಪ ಅದು? ನೀವು ಸರ್ಕಾರದಿಂದ ಒಬ್ಬ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಎಲೆಕ್ಟ್ ಮಾಡಿದ್ದಕ್ಕೆ ನಮ್ಮನ್ನು ನಾವು ಹಳ್ಕೋಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ, ಎವ್ರಿಬಡಿ ಕ್ಲೈಮ್ಸ್ ಆಸ್ ಎ ಫೇರ್ ರೈಟ್. ಅನ್ಫಾರ್ಚುನೇಟ್ ಶಿವಾನಂದ ಅವರೇ, ಮೊದಲನೇದಾಗಿ 2.5 ಎಕರೆ ಸರ್ಕಾರದ ಜಮೀನ ನೀವು ಇನ್ನೊಬ್ಬರಿಗೆ ಸುಪರ್ದಿಗ್ ಬಿಟ್ಬಿಟ್ರಿ, ಏನು ಆಕ್ಷನ್ ತಗೊಳ್ಳದಲ್ನೆ. ಅದೇನು 1-2 ದಿನ ಅಲ್ಲ, 40-50 ವರ್ಷ. ಇವತ್ತಿನ ದಿವಸ ಆ ಜಾಗ ಒಳ್ಳೆ ಪ್ಲಾಟಿನಂ ಬೆಲೆ ಬಂದಿದೆ, ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿದೆ. ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ. ಇವರು ಮೊದಲನೇ ದಿನ ಜಾಗಕ್ಕೆ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಆಗಿರ್ತಕ್ಕಂತ ಎಲ್ಲ ಅಧಿಕಾರಿಗಳು ಆ ಜಾಗದ ಮೌಲ್ಯ ಎಷ್ಟು ಅಂತ ತಮ್ಮ ಶೇರಿನ ಪ್ರಕಾರ ಕೈಯಿಂದ ಜೋಬಿಂದ ದುಡ್ಡು ಹಾಕಿ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಸರಿ ಹೋಗ್ಬೋದೇನು. 48ನೇ ಇಸ್ವಿನ 50ನೇ ಇಸ್ವಿನ 60ನೇ ಇಸ್ವಿನ ಯಾವತ್ತು ಅವ್ರ ಜಾಗಕ್ಕೆ ಬಂದ್ರು ಅಂತಾರೆ. ಇವತ್ತಿನ ಮಾರುಕಟ್ಟೆ ಬೆಲೆ ತೆಗೆದ್ಬಿಟ್ಟು 60ನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾವ್ದಂತ ಎಲ್ಲ ಡಿಸಿಗಳಿಗೆ ಟೋಟಲ್ ಮೌಲ್ಯನ ಹಂಚ್ಬಿಟ್ಟು ಪ್ರೋರೇಟ ಕೊಡು ನಿಮ್ ಇದ್ದಿದ್ದಷ್ಟು ಪೀರಿಯಡ್ಗೆ ಅಂತಂದ್ರೆ ಅವತ್ತು ಸರಿ ಹೋಗ್ತಾರೆ. Day will come, I'll tell you, such a day will come fast. We'll be asking the consent to pay it from their pocket. Then only they will realize. ನಿಮ್ಗೆ ಇಷ್ಟು ಮೌಲ್ಯದ ಪ್ರಾಪರ್ಟಿ ಹೋಯ್ತಲ್ಲ, ಇದ್ದಂತ ಪ್ರತಿ ಡಿಸಿಗಳು ಇದಕ್ಕೆ ಗಮನ ವಹಿಸಿ ತೆಗೆದುಕೋಬೇಕಾಗಿತ್ತಲ್ಲ. There were provisions of law which provided an action to be taken by each of the deputy commissioners who presided over that particular office over a period of time from the day that they entered into the land until today. Suo moto. And inaction thereof. Why should not we penalize them? ಪ್ರತಿಯೊಬ್ಬರ ನಿಷ್ಕ್ರಿಯತೆಯಿಂದ ಆಗಿರ್ತಕ್ಕಂಥ ನಷ್ಟನ ಸರ್ಕಾರಕ್ಕೆ ಅವರು ಇದ್ದಷ್ಟು ದಿವಸಗಳನ್ನ ಲೆಕ್ಕಾಚಾರಗಳು ಮಾಡಿ ಪ್ರೋರೇಟ ತುಂಬಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಣದಿಂದ ಅಂತ ಯಾಕೆ ಕೇಳಬಾರ್ದು? ಕೇಳಿದ್ರೆ ಅವತ್ತಿನ ದಿವಸ ಸ್ವಲ್ಪ ಸರಿ ಹೋಗ್ಬೋದು. ಇಲ್ಲೇ ಹೋದ್ರೆ ವೇರ್ ಇಸ್ ದಿ ಎಂಡ್ ಫಾರ್ ದಿಸ್? ಇತ್ತಲ್ಲ, ನಿಮ್ಗೆಲ್ಲಾ ಪ್ರಾವಿಷನ್ಸ್ ಇತ್ತಲ್ಲ, ನೀವು ಮಾಡ್ಬೇಕಾಗಿತ್ತು. ಸೋಮೋಟೋ ಆಕ್ಷನ್ ತಗೋಬೇಕಾಗಿತ್ತು. ಪಬ್ಲಿಕ್ ಪ್ರಿಮಿಸಿಸ್ ಆಕ್ಟ್ ಇತ್ತು, ಬೇಡ ಹಾಗೆ ಒಕ್ಲೆಬ್ಬಿಸ್ಬೋದಾಗಿತ್ತು, ಬೇಡ ದಾವ ಹಾಕ್ಬೋದಾಗಿತ್ತು. ಸಿವಿಲ್ ಕೋರ್ಟಲ್ಲಿ ಹೋಗಿ ಯಾವತ್ತೂ ಹೇಳ್ದೆ ಕೇಳದೆ ಬಂದು ಕೂತಿದ್ದಾರೆ ಹೋಗಿ ಅಂತ. ಏನೂ ಮಾಡ್ಲಿಲ್ವಲ್ಲ.